ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHK ಫ್ಲ್ಯಾಟ್ ಈ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BHK ಫ್ಲ್ಯಾಟು ಮತ್ತು 2 BHK ಫ್ಲ್ಯಾಟ್ ಬಗ್ಗೆನೂ ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀನಿ. 2 BHK ಫ್ಲ್ಯಾಟು ಆಪ್ಷನ್ ಇರೋದ್ರಿಂದ ಇದು ಸದ್ಯಕ್ಕೆ ಅದು ಹೋಲ್ಡಲ್ಲಿದೆ. ಅಂದರೆ ಇಲ್ಲಿ ಸರ್ಕಾರದಿಂದ 2 BHK ಆಪ್ಷನ್ನು ಅಪ್ಡೇಟ್ ಬರ್ತಾ ಇಲ್ಲ, ಹಾಗಾಗಿ ಅದು ಸ್ಟಾಪ್ ಆಗಿದೆ. ಈಗ ನಾವು ನಿಮಗೆ 1 BHK ಫ್ಲ್ಯಾಟ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀನಿ. ಫ್ರೆಂಡ್, ನಿಮಗೆ ಈಗ ತಿಳಿಸೋದೇನಪ್ಪ ಅಂದರೆ 1 BHK ಫ್ಲ್ಯಾಟ್ನ ನಾವು ಏನಾರ ಚೇಂಜ್ ಮಾಡ್ಬೋದಾ, ಈಗ 8ನೇ ಫ್ಲೋರಿಂದ 4ನೇ ಫ್ಲೋರ್ ಚೇಂಜ್ ಮಾಡ್ಬೋದಾ, ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಚೇಂಜ್ ಮಾಡ್ಬೋದಾ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಿಮಗೆ ಕೊಡ್ತೀನಿ. ನೋಡಿ, ಈಗ 1 BHK ಫ್ಲ್ಯಾಟು ನಿಮಗೆ ವಿಷಯ ಒಬ್ಬರು ತಿಳಿಸೋ ಫಲಾನುಭವಿಗಳು, ಬಟ್ ಯಾವ ಊರು ಏನು ಅಂತ ನಿಮಗೆ ತಿಳಿಸಲ್ಲ. ನಿಮ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ ಇದ್ರ ಬಗ್ಗೆ. ನೋಡಿ, ಅವ್ರು ತಿಳಿಸ್ತಾ ಇರೋ ಮಾಹಿತಿ ಏನಪ್ಪ ಅಂದರೆ ಇಷ್ಟೇ. ನಾವು ಸುಮಾರು 7ನೇ ಫ್ಲೋರಲ್ಲಿ ಇದ್ರಂತೆ, ಅವರು 2ನೇ ಫ್ಲೋರಿಗೆ ಚೇಂಜ್ ಮಾಡಿದ್ದಾರೆ. ಏನೋ ಖಾಲಿ ಇತ್ತು, ಅದೊಂದು 2ನೇ ಫ್ಲೋರಿಗೆ ಚೇಂಜ್ ಮಾಡಿದ್ದಾರೆ. ಬಟ್ ಈಗ ಅವ್ರಿಗೆ ಏನಪ್ಪ ಆಗಿದೆ, ಹೊಸ ರೇಟ್ ಸಿಕ್ಕಿದೆ. ಇತ್ತೀಚೆಗೆ ಸರ್ಕಾರ ರೇಟ್ ಜಾಸ್ತಿ ಮಾಡೋದು 1 BHK 11,20,000 ಇದ್ದಿತ್ತು, 13,20,000 ಮಾಡ್ತು. ಅಂದರೆ 2 ಲಕ್ಷ ರೂಪಾಯಿ ಸರ್ಕಾರ ಆ 1 BHK ಫ್ಲ್ಯಾಟಿಗೆ ರೇಟ್ ಮಾಡ್ತು ಇತ್ತೀಚೆಗೆ. ಈಗ ಅವ್ರಿಗೆ ಹೆಂಗಾಗಪ್ಪ ಅಂದರೆ, ಅವರು ಫ್ಲ್ಯಾಟ್ ಬುಕ್ ಮಾಡಿದಾಗ ಮುಂಚೆನೇ ಅವ್ರಿಗೆ 11,20,000 ರೂಪಾಯಿ ಇತ್ತು. ಅಂದರೆ ಸಬ್ಸಿಡಿ ಎಲ್ಲ ಹೊರತುಪಡಿಸಿ ಅವರು SC ST ಆಗೋದ್ರಿಂದ ಅವ್ರಿಗೆ 7,70,000 ರೂಪಾಯಿ ಅಂದಿನ ದರದಲ್ಲಿ ಅವರು ಇದ್ದರು. ಏನೋ ಹಳೆ ರೇಟಲ್ಲಿ 7,70,000 ದರದಲ್ಲಿದ್ದರು. ಈ ಜನರಲ್ ಕ್ಯಾಟಗರಿಗೆ ಹಳೆ ರೇಟು 8.5 ಲಕ್ಷ ಇತ್ತು. SC ST ಅವ್ರಿಗೆ 7,70,000. ಇವರು ಆ ಕ್ಯಾಟಗರಿಯಲ್ಲಿ ಇದ್ದರು. ಈ ಸರ್ಕಾರದಿಂದ 1 ಲಕ್ಷ ರೂಪಾಯಿ ಸಹಾಯಧನನೂ ಸಹ ಅವ್ರಿಗೆ ಸಿಗ್ತಾಯಿತ್ತು. ಫ್ರೆಂಡ್, ಇಷ್ಟೆಲ್ಲ ಅವ್ರಿಗೆ ಇದ್ದಾಗ ಇವರೇನು ಮಾಡಿದ್ದಾರೆ, ಮಿಸ್ ಆಗಿ ಒಂದು 5-6 ತಿಂಗಳಿಂದ ಚೇಂಜಸ್ ಮಾಡಿದ್ದಾರೆ. ಒಂದು 6 ತಿಂಗಳಿಂದಲೇ ಚೇಂಜಸ್ ಮಾಡಿದ್ದಾರೆ. ಏನು ಜಸ್ಟ್ ಅವರು ಏನು ಮೇಲ್ಗಡೆಯಿಂದ 4ನೇ ಫ್ಲೋರಿಗೆ ಬಂದಿದ್ದಾರೆ, ಬಟ್ ಅಷ್ಟೇ ಅವ್ರು ಆಗಿರೋದು. ಅವ್ರು ಏನಪ್ಪ ಅಂತಂದರೆ, ಈಗಿನ ದರ ಅವ್ರಿಗೆ ರೇಟ್ ಸಿಕ್ಬಿಟ್ಟಿದೆ 13,20,000. ಸಬ್ಸಿಡಿ ಎಲ್ಲ ಹೊರತುಪಡಿಸಿ ಈಗ 9,70,000 ರೂಪಾಯಿ ಅವರು ಅಮೌಂಟು ಪೇ ಮಾಡಬೇಕಾಗುತ್ತೆ. ಈಗ ಅವ್ರಿಗೆ ಹೆಂಗಾಗಿದೆ ಅಂತಂದರೆ, ಇವ್ರಿಗೆ ವಿಷಯ ಮಾಹಿತಿ ಗೊತ್ತಿಲ್ವಂತೆ. ಅವ್ರಿಗೆ ಹಿಂಗೆ ಚೇಂಜ್ ಮಾಡಿಸ್ಬೇಕು ಅಂತ ಕೇಳಿದ್ರೆ ಏನೋ ಒಂದು ಆಪ್ಷನಲ್ಲಿ ಚೇಂಜ್ ಮಾಡಿಕೊಟ್ಟಿದ್ದಾರೆ, ಬಟ್ ಅವ್ರಿಗೆ ಗೊತ್ತಿಲ್ಲ. ಬಟ್ ಚೇಂಜ್ ಮಾಡಿದ್ದಾರೆ. ಇಲ್ಲ, ಅವ್ರಿಗೆ ಏನಪ್ಪ ಅಂದರೆ ಈಗ ಹೊಸ ದರ ಸಿಕ್ಕಿದೆ. ಅಲ್ಲಿ ಬಂದು ಎಲ್ಲ ವಿಚಾರಿಸ್ತಾಯಿದ್ರು, ಆಫೀಸಲ್ಲೆಲ್ಲ ವಿಚಾರಿಸ್ತಾಯಿದ್ರು. ನೋಡಿ, ಅವ್ರಿಗೆಲ್ಲ ಅವ್ರು ಲಾಸ್ಟಿಗೆ ಅವ್ರು ತಿಳಿಸಿದ್ದಿಷ್ಟೇ, ಇದು ಚೇಂಜ್ ಮಾಡೋಕ್ಕೆ ಆಗಲ್ಲ ಅಂತ ಇದ್ದಾರೆ ಅಂತ ತಿಳಿಸಿದ್ರು. ಬಟ್ ಈಗ ಅವ್ರಿಗೆ ಏನಪ್ಪ ಅಂತ ಅಂದರೆ, ಈಗ ಅವ್ರು ಫೀಲಿಂಗಲ್ಲಿದ್ದಾರೆ. ಏನಪ್ಪ ಅಂದರೆ, ನಮಗೆ ಸುಮ್ಮನೆ 2 ಲಕ್ಷ ರೂಪಾಯಿ ಜಾಸ್ತಿ ಮಾಡ್ಕೊಂಡಲ್ಲ, ಅದೇ ಫ್ಲೋರಲ್ಲೇ ಇದ್ದಿದ್ರೆ ಆಗೋದು. ಈಗ 2 ಲಕ್ಷ ರೂಪಾಯಿ ನಾನು ಜಾಸ್ತಿ ಮಾಡ್ಕೊಂಡಲ್ಲ ಅಂತ ತುಂಬ ಇದರಲ್ಲಿ ಅವ್ರು ತಿಳಿಸಿದ್ರು. ಫ್ರೆಂಡ್, ನಾವು ನಿಮ್ಗೆ ಹೇಳೋದಿಷ್ಟೇ, ವಿಷಯ ಎಲ್ಲ ತಿಳ್ಕೊಳ್ಳಿ. ಇದು ಯಾಕೆಂದರೆ ಎಲ್ಲರಿಗೂ ಗೊತ್ತಾಗಲಿ ವಿಷಯ. ಗೊತ್ತಿಲ್ಲದೇ ಸಡನ್ಲಿ ಚೇಂಜ್ ಮಾಡ್ತಾರೆ. ಸುಮ್ಮನೆ ಹಳೆ ರೇಟ್ ಇದ್ದರು ಹೊಸ ರೇಟಿಗೆ ಜಂಪ್ ಆಗುತ್ತೆ, ಈ ಥರ ಆಗುತ್ತೆ. ಈ ಥರ ಹಳಬ್ರಿಗೆ ಈ ಥರ ಚೇಂಜಸ್ ಆಯ್ತಾ ಇದ್ದಾವೆ. ನೋಡಿ, ಒಂದು ಸ್ವಲ್ಪ ಚೇಂಜಸ್ ಮಾಡೋ ಹಳಬ್ರು ಏನು ರೇಟ್ಗಳು ಇರ್ತಾರೋ ಅವ್ರಿಗೆ ಒಂದು ಸ್ವಲ್ಪ ನೋಡಿ. ಈ ಚೇಂಜಸ್ ನೀವು ಮಾಡೋಕ್ಕೋದ್ರೆ ಹೊಸ ದರ ಬಂದ್ಬಿಡುತ್ತೆ, ಮತ್ತೆ ನೀವು 2 ಲಕ್ಷ ರೂಪಾಯಿ ಜಾಸ್ತಿ ಮಾಡ್ಕೊತೀರ ಅಂತಲೇ ನಿಮಗೆ ತಿಳಿಸ್ತೀನಿ. ಇಲ್ಲಿ ಸಾಕಷ್ಟು ಜನ ಸುಮಾರು ಜನ ಬಂದಿದ್ದಾರೆ, ಈ ಥರ ಆಗಿದೆ ಅಂತ ನಾನು 1-2 ಸಿಕ್ಕಿದ್ರು, ಬಟ್ ಮಾಹಿತಿ ಕೊಟ್ಟರು. ಏನಪ್ಪ ಅಂದರೆ, ಹೆಸರುಗಳು ಬೇಡ, ಈ ರೀತಿ ಆಗಿದೆ 1 BHK ಫ್ಲ್ಯಾಟ್ ಫಲಾನುಭವಿಗಳು. ಇವರು ಸಹ ತಿಳಿಸ್ತಾರೆ, ಆದಷ್ಟು ನಮಗೆ ಈ ಥರ ಆಗ್ಬಿಡ್ತು ಸರ್, 2 ಲ್ಯಾಕ್ಸ್ ಜಾಸ್ತಿ ಆಯಿತು ನಮಗೆ. ಈಗ ನಾವೇನು ಮಾಡೋಣ, ಅಷ್ಟು ಬಡವರಲ್ಲಿ ನಮಗೆ 2 ಲ್ಯಾಕ್ಸ್ ಇದ್ದರೆ ನಮಗೆ ಎಷ್ಟು ಅನುಕೂಲ ಆಗೋದು. ಬಟ್ ಇದು ತುಂಬ ಇದಾಯಿತು ನಮಗೆ. ಏನೋ ಒಂದು ಫ್ಲೋರ್ಗಳು ಚೇಂಜ್ ಮಾಡಿಸಿ ಈ ಥರ ಆಯಿತು ಅಂತ ತುಂಬ ತಿಳಿಸ್ತಾ ಇದ್ದಾರೆ. ಸರ್ಕಾರ ಈ ಥರ ಮಾಡಿದೆ ರೂಲ್ಸು. ನೀವೇನೇ ಚೇಂಜಸ್ ಮಾಡೋದಿದ್ದರೂ ನಿಮಗೆ ಹೊಸ ದರದಲ್ಲಿ ಅದು ಚೇಂಜಸ್ ಆಗುತ್ತೆ. 11,20,000 13 ಲಕ್ಷ ರೂಪಾಯಿ ಆಗುತ್ತೆ. ನೀವು SC ST ಏನಾರ ಚೇಂಜಸ್ ಮಾಡಿದ್ರೆ 9,70,000 ಕಟ್ಟಬೇಕಾದ್ರೆ, ಜನರಲ್ ಕ್ಯಾಟಗರಿ ಏನಾದ್ರು ಚೇಂಜಸ್ ಮಾಡಿದ್ರೆ ನೀವು 10 ಲಕ್ಷ ರೂಪಾಯಿ ಸಬ್ಸಿಡಿ ಹೊರತುಪಡಿಸಿ 10 ಲಕ್ಷ ರೂಪಾಯಿ 1 BHK ಫ್ಲ್ಯಾಟಿಗೆ ಕಟ್ಟಬೇಕಾಗುತ್ತೆ. ಫ್ರೆಂಡ್, ಇಷ್ಟು ನಿಮಗೆ ಮಾಹಿತಿ ಇರಲಿ ಅಂತ ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ. 1 BHK ಫ್ಲ್ಯಾಟ್ ಫಲಾನುಭವಿಗಳು ಏನಾರು ಚೇಂಜಸ್ ಮಾಡ್ಕೊಂಡಿದ್ರೆ ಎಲ್ಲ ವಿಚಾರ ತಿಳ್ಕೊಳ್ಳಿ. ಒಂದು ಸರಿ ಆಫೀಸಲ್ಲಿ ಹೋಗಿ ಹೊಸ ರೇಟು ಹಳೆಯ ರೇಟು ತಿಳ್ಕೊಂಡು ನಂತರ ನೀವು ಚೇಂಜಸ್ ಮಾಡಿ ಅಂತ ಹೇಳ್ತೀನಿ. ಆದಷ್ಟು ನೋಡಿ, ನಿಮ್ಮ ಅನುಕೂಲ ತಕ್ಕನಾಗಿ ನೀವು ಇರ್ಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾಯಿದ್ದೀನಿ. ಫ್ರೆಂಡ್, 2 BHK ಫ್ಲ್ಯಾಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ ಅಂತ ಕಮೆಂಟ್ಗಳು ಬರ್ತಾ ಇದ್ದಾವೆ. 2 BHK ಫ್ಲ್ಯಾಟು ಆಪ್ಷನ್ ಇರೋದ್ರಿಂದ ಇಲ್ಲೇನು ವಿಷಯ ತಿಳಿಸೋಕ್ಕಾಗ್ತಾಯಿಲ್ಲ. ಹಾಗಾಗಿ ನಿಮಗೆ 2 BHK ಫ್ಲ್ಯಾಟು ಸಾಕಷ್ಟು ಕಟ್ತಾ ಇದ್ದಾರೆ, ಬಟ್ ಅದು ಜಾಗ ತಿಳಿಸಿ ಸರ್ ಒಂದು ಸರಿ.